ಕಣ ಮಿರಚ್ಚು, ಇಷ್ಟೆಲ್ಲ ಆಗ ಗಂಟ ಏನ್ ಮಾಡ್ತಿದ್ದೆ ನಿನ್ ಮನೆಯಾಗೆ? ಏನೋ ಒಂದು ವ್ಯವಸ್ಥೆ ಮಾಡ್ಬೇಕಿತ್ತಾನೆ ಅಲ್ಲೇ ನಿನಗೆ. ನಿನ್ ಸಂಸಾರದಾಗ ಏನಾಯ್ತಾ ಇದೆ, ಎತ್ ಬಿಡ್ತಾ ಐತೆ ಎಲ್ಲನೂ. ನೀನ್ ಹಿಂಗ್ ಮುಚ್ಚಿಕೊಂಡು ಕುಂತ್ಕೊಂಡ್ರೆ ಆಯ್ತದ? ನೀನ್ ಮಾಡೋ ಕೆಲ್ಸಕ್ಕೆ ಸರಿಯಾಗಿ ಅನ್ಭವಿಸ್ದಂಗೆ ಆಯ್ತಾಯ್ತು ನೋಡ್ ನಿನ್ಗೆ. ನೀನ್ ಹಣೆ ಬರಹನೇ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಹೋಗ್ಲಿ, ನೀನು ನಿನ್ ಗಂಡನನ್ನ ಸಂದಾಕಿದ್ದೀರಾ ಇಬ್ರು? ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರೋ ಏನೋ? ಏನೋ ಕಣಕ್ಕ, ಏನಾಯ್ತಾಯ್ತೋ ನನಗಂತೂ ಹೊಸಿನೂ ಅರ್ಥ ಆಯ್ತಿಲ್ಲ. ಅದು ಏನಾಯ್ತಾಯ್ತೋ ಏನು ಕತ್ತಿಯೋ ನನಗಂತೂ ಗೊತ್ತಾಯ್ತಿಲ್ಲ. ಏನೋ ಬಂದವ್ರಲ್ಲ ಮನೆಗೆ, ಅವ್ರನ್ನ ಸದ್ಯ ಓಡಿಸ್ಬಿಡಿ, ನಂಗೆ ಅಷ್ಟೇ ಸಾಕು. ಅಷ್ಟಕ್ಕಿನ್ನ ಇನ್ನೇನು ಬೇಡ ನನಗೆ. ಅದೊಂದೇ ಒಂದು ಕೆಲಸ ಮಾಡಿಕೊಟ್ಬಿಡಕ್ಕ ಸಾಕು. ಒಡವೆ ನೋಡಿದ್ರೆ ಇಲ್ಲ ಇವಾಗ. ಈ ಒಡವೆ ಕೊಡಲಿಲ್ಲ ಅಂದರೆ ಅವರು ಎಲ್ಲ ವಿಷಯನೂ ಹೇಳ್ಬಿಡ್ತಾರೆ. ಏನು ಮಾಡನಿ ನೋಡಮ್ಮಿ, ನಾನು ನ್ಯಾಯ ನೀತಿ ಅನ್ನೋದು ನೋಡ್ತೀನಿ. ನೀನು ನ್ಯಾಯವಾಗಿದ್ರೆ ನಾನು ನಿನ್ನ ಪರನೆ ಮಾತಾಡ್ಬೋದು. ನೋಡು, ನನ್ನ ಮಗಳನ್ನ ಕಷ್ಟಪಟ್ಬಿಟ್ಟು ಯಾಮರ್ಸ್ಬಿಟ್ಟು ಬಂದೀವ್ನಿ. ನನ್ನ ಮಗಳು ಬಂದ್ರಂತೂ ನಿನ್ನ ಸಂಸಾರ ಅಂತೂ ಉಳಿಯಕ್ಕಿಲ್ಲ, ಗೊತ್ತಲ್ಲ. ನನ್ನ ಮಗಳಂತೂ ಏನಾರ ಒಂದೊಂದು ಬಡ್ಕೋತಿರ್ತಾಳೆ. ಅದಕ್ಕೆ ಹೆಂಗೋ ಬಿಟ್ಬಿಟ್ಟು ಬಂದಿದ್ದೀನಿ. ನೋಡಿರಿ ಸರ್ನ ವೈಡ ನಿನ್ನೇನು ಬಸ್ಸಿನೇನು ಬರೋ ಟೈಮ್ ಆಯಿತು. ಅಲ್ಲ, ಕಾರ್ ಕಳಿಸು ಅಂತ ಏಳೆ ಅಂದರೆ ಏಳೇ ಇಲ್ಲ ಕಾರ್ ಕಳಿಸು ಅಂತ. ಹೇಳ್ದೆ ಕಣಮ್ಮ, ನನ್ನ ಗಂಡಂಗೆ 50 ಫೋನ್ ಹಾಕಿದ್ರು, ಬಂದಾಗಿಂದ ಫೋನ್ ಹಾಕಿದ್ರು ಫೋನ್ ಎತ್ತುತ್ತಿಲ್ಲ ಕಣಮ್ಮ ನನ್ನ ಗಂಡ. ಇದೇನು ಸರದಿ ಹಿಂಗೆ ಹೇಳ್ತಾಳಲ್ಲ ಇವಳು, ಫೋನ್ ಎತ್ತಲ್ಲ ಮಾಡಲ್ಲ ಅಂತ. ಒಳ್ಳೆ ಸೊರ ಐತಲ್ಲಮ್ಮ, ಇವನು ಅರ್ಥವೇ ಆಗಕ್ಕಿಲ್ಲ ನನಗಂತೂ. ನನಗೆ ಅರ್ಥ ಆದ್ರೆ ತಾನೇ ನಿಂಗೆ ಅರ್ಥ ಆಗಕ್ಕೆ. ನನಗೂ ಯಾಕೆ ಹಿಂಗೆ ಸಂಸಾರ ಹಿಂಗೆ ಕಿತ್ತೋಗೈತೋ ನನಗಂತೂ ಗೊತ್ತಾಯ್ತಿಲ್ಲ. ಬಂದಾಗಿಂದ ನಾನು ಒಳಿಯ ಒಂದು ಫೋನ್ ಹಾಕಿಲ್ಲ ಇವಳಿಗೆ. ಏನೋ ಸಮಸ್ಯೆ ಇರಬೇಕು. ಸರಿ ನಡೀರಿ ಹೋಗೋಣ. ಮಗಳ ಇವಳು ಬಂದ್ಲಲ್ಲ. ಲೇ ಪುಟಿ, ಮನೆ ಕಡಿದಲ್ಲ, ಇದು ಯಾಕಮ್ಮ ಹಿಂಗೆ ಎದ್ದು ಬಂದೆ? ಅಜ್ಜಿ ಹೇಳ್ತು, ನಿಮ್ಮ ಅಮ್ಮ ಊರಿಗೆ ಹೋಯ್ತೈತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಓಡ್ ಬಂದೆ ನಾನು. ನನ್ನೇ ಬಿಟ್ಬಿಟ್ಟು ಹೋಯ್ತೀಯ ನೀನು? ನನ್ನ ಯಾಕೆ ಬಿಟ್ಬಿಟ್ಟು ಹೋಯ್ತಿದೀಯಾ? ನಾನು ಬರ್ತೀನಿ, ನನ್ನ ಕರ್ಕೊಂಡೆ ವಾಪಸ್ ಜೊತೆಗೆ. ಇಲ್ಲ ಅಂತಂದ್ರೆ ಅಷ್ಟೇನೇನಿಯ, ನಾನು ಬರ್ತೀನಿ. ಅಯ್ಯೋ, ನಮ್ಮ ಅತ್ತೆ ಕಳ್ಳತ್ತೆ, ಬೇಕಂತ ಇನ್ನೇನು ಇವಳು ನೋಡ್ಕೋಬೇಕಾಯ್ತದೆ ಅಂತಾನೆ ಕಳಿಸ್ಬಿಟ್ಟವಳೆ. ಮನೆಯಾಳಿ ನಮ್ಮ ಅತ್ತೆ. ಈಗ ಏನೇ ಮಾಡೋದು? ಈಗ ಇವಳನ್ನು ಕರ್ಕೊಂಡು ಹೋಗಲ್ಲ ಎಣಗದು ಹೆಂಗೆ? ಸರಜಿ, ನೀವು ಹೋಗ್ರಿ. ನಾನು ಬರೋಕ್ಕಾಗಕ್ಕಿಲ್ಲ, ಸುಮ್ಕೇನಿಯ. ಯಾಕೆ ಸುಮ್ಮನೆನೇನೆ ತಲೆನೋವು. ನಾನು ಹೆಂಗೋನು ನೋಡ್ಕೊಂಡು ಇವಳನ್ನಿಲ್ಲ ಇರ್ತೀನಿ, ನೀವು ಹೋಗ್ರಿ. ಇವಳನ್ನ ಹಿಡ್ಕೊಂಡು ಆಗಕ್ಕಿಲ್ಲ. ಪದಿ, ಇಷ್ಟು ದೂರನೇನಿಯ ಬಂದಿದ್ದೀವಿ. ನೋಡಿ ಸುಮ್ಕೇನಿಯ, ಏನೇನು ಮಾಡೋಕ್ಕಾಯ್ತದೆ ಇವಳು? ಕರ್ಕೊಂಡು ಹೋಗ ನೋಡಿ, ಒಂದು ಚಾಕ್ಲೇಟೋ ಬಿಸ್ಕೆಟೋ ಕೊಡ್ಸಿದ್ರೆ ಸುಮ್ಮನೆ ಆಯ್ತಾಳೆ. ಸುಮ್ಮನೆನೇನಿಯ, ಯಾಕೆ ಸುಮ್ಮನೆ ನೀನು ಬರ್ದಿಲ್ಲ ಅಂದರೆ ನನ್ನ ಕೈ ಕಾಲು ಆಡಕ್ಕಿಲ್ಲ. ಲೇ ಸರಜಿ, ಇವಳನ್ನ ಹಿಡ್ಕೊಂಡು ಹೆಂಗೆ ಹೋಗ್ಬೇಕು? ಸರಿ ನೋಡಿ, ಆಯ್ತು. ಇನ್ನೇನು ಫ್ರೆಂಡು ಅಂತಂದ್ಮೇಲೆ ಅದೇ ಇದು ಮಾಡೋಕ್ಕಾಯ್ತದ? ನೋಡಿ ಹೋಗೋಣ. ನಾನು ಬೆಂಗ್ಳೂರ್ಗೈತೀನಿ. ಏನ್ ಸರಜಿ, ಮಗಳು ಒಬ್ಳೇನಿಯ ಬಂದವಳ? ಎಲ್ಲಿ ಒಳಿಯ ಕಾಣ್ತಾನೆ ಇಲ್ಲ ಕಣ್ಗೆ. ನೀನು ಒಳಿಯ ಬಿಡಮ್ಮ. ಅಲ್ಲಿ ನೀ ಹೆಂಗ್ ಸಿಕ್ರಂಗೆ ಮಾತಾಡ್ತಿದ್ದ ಅವತ್ತು ಹೋದಾಗ. ಅನ್ಕೊಂಡೆ ಅವತ್ತಿನ ಅವನು ಎಲ್ಲಿ ಬತ್ತಾನೆ ಅಂತ. ಅಯ್ಯಯ್ಯಯ್ಯ, ಒಬ್ರಿಗೆ ಹಿಂಗೆ ಇಷ್ಟ ಆಗ್ಬಿಟ್ರೆ ಅಷ್ಟೇ ಬೆಟ್ಟ ಅನ್ನಂಗೇನಿಯ. ನಡಿ. ಅಯ್ಯ, ಓ ತಂಗ್ಯವ, ಬಂದ್ಬಿಟ್ಟೇನು? ಅಯ್ಯೋ, ಯಾವಾಗ ಬತ್ತಳ ನನ್ನ ಸಾಸಿ ಅಂತ ಕಾಯ್ತಾ ಇದ್ದೆ. ಅಲ್ಲ, ಬಸ್ಗೆ ಯಾಕೆ ಬರಕ್ ಹೋದ್ರಿ? ಹೇಳಿದ್ರೆ ನಾನೇನಿಯ ಗಾಡಿ ಕಳಿಸ್ತಾ ಇರ್ಲಿಲ್ವೇ? ಅಯ್ಯಯ್ಯೋ, ಬಸ್ಸಿಗೆ ನೋಡು. ಅಯ್ಯೋ, ಏನು ಪೊದು, ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಈಗಳಮ್ಮ, ಇಷ್ಟು ಮಾತ್ರ ಇವ್ನಿ. ಬನ್ನಿ ಕುಂತ್ಕೊ ಬನ್ನಿ. ಮಗ ನೋಡ್ ಬಾ ಇಲ್ಲಿ, ನೀನ್ ಹೆಂಡತಿ, ನಿಮ್ಮ ಅತ್ತೆ ಎಲ್ರು ಬಂದವ್ರೆ. ಮಗಳೇ, ತಕ ಈ ಬ್ಯಾಗ್ನ ಒಳಗೆ ಇಕ್ಬಿಟ್ಪಾ. ಕೊಡಮ್ಮ. ಯಪ್ಪ, ಎಲ್ಲನೂ ಸಂದಕೈತಿ ಅಂತಾನೆ ಅನ್ನಿಸ್ತದೆ. ಅಲ್ಲಿಂದ ಬರೋಷ್ಟಿಗೆ ಸುಸ್ತಾಗ್ಬಿಟ್ವಿ. ಕುಂತ್ಕೊಂಡ್ ಬರ್ರೆ ಸುಸ್ತಾಯ್ತು. ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಇಷ್ಟು ದಿನ ಚೆನ್ನಾಗಿದ್ದೆ, ಇನ್ನು ಮುಂದೆ ಅದು ಹೆಂಗಿರ್ತೀನೋ ನನಗಂತೂ ಗೊತ್ತಿಲ್ಲ. ಏನು ಎಲ್ಲರೂ ಒಂದೇ ಸಲ ಬಂದ್ಬಿಟ್ಟಿದ್ದೀರಾ ಇಲ್ಲಿಗೆ? ಏನು ಸಮಾಚಾರ? ಏನಾದರೂ ವಿಶೇಷನಾ? ಅಯ್ಯೋ, ವಿಶೇಷ ಏನಿದ್ರು ನೀವು ಕೊಡ್ಬೇಕಷ್ಟೇ. ನಾವೇನಂತ ಕೊಡೋಣ? ಮಗಳನ್ನ ಬಿಟ್ಬಿಟ್ಟು ಹೋಗೋಣ, ಒಂದು 2 ದಿನ ಇದ್ದು ಅಂತ ಹೇಳ್ಬಿಟ್ಟು ಬಂದ್ವಿ ಅಷ್ಟೇ. ನಿಮ್ಮ ಅಮ್ಮೆಯಲ್ಲಿ ಕಾಣ್ತಾನೆ ಇಲ್ಲ. ನಮ್ಮಮ್ಮ ಹೊರಗಡೆ ಹೋಗೋರೆ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಮಗ ಸರಿ ಬಾ, ಹೊರಗಡೆ ಹೋಗೋಣ ಬಾ. ಅಯ್ಯೋ, ಯಾಕಪ್ಪ ಇಲ್ಲಿಗೆ ಬಂದವ್ರೆ? ಅಯ್ಯೋ, ಕಾರ್ ಕೀ ಅಲ್ಲೇ ಬಿಟ್ಬಿಟ್ಟೆ. ತರ್ತೀನಿ ಇರು. ಇವ್ರು ಯಾಕಪ್ಪ ಇಲ್ಲಿಗೆ ಬಂದವ್ರೆ? ನನಗಂತೂ ಒಂದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಇವಳೇನು ದುಡ್ಡು ಎತ್ಕೊಬರ್ತೀನಿ ಅಂತ ಹೋದಳು, ಇವ್ರನ್ನ ಕರ್ಕೊಂಡ್ಬಿಟ್ಟವಳಲ್ಲ. ಇವಳೇನು ದುಡ್ಡು ಕೊಡ್ತಾಳೋ ಕೊಡಲ್ವೋ? ಬಿಡು, ನಾನು ಯಾಕೆ ಇವ್ರಿಗೆ ಎದುರ್ಕೋಬೇಕು? ಇವರೇ ನನಗೆ ಎದುರ್ಕೋಬೇಕು. ಇವಳು ಮಗಳು ಮಾಡ್ರೆ ತಪ್ಪು, ನಾನೇನು ತಪ್ಪು ಮಾಡಿದ್ದೀನಿ? ಅವ್ರು ಎದುರ್ಕೊಳ್ಳೋದ್ಬಿಟ್ಟು ನಾನು ಯಾಕೆ ಎದುರ್ಕೊಂತ ಇದ್ದೀನಿ? ಎದುರ್ಕೊಳ್ಳೋ ಸೀನೇ ಇಲ್ಲ ಬಿಡು. ನೋಡ್ದೇನೆ ಮುಳ್ಳಿ ಥರ ಹೆಂಗೆ ನೋಡ್ತಾವನೆ ಅಂತೇಳ್ಬಿಟ್ಟು ಇದೇ ಮನೆಗೆ ಬಂದ್ಬಿಟ್ಟು ಸೆಟ್ಲಾಗವನೆ. ಕಳ್ಳ ನನ್ನ ಮಗ. ಬಿಟ್ಟಿ ಊಟ ತಿನ್ಕೊಂಡು ತಿಂದು ಕೊಬ್ಬಾಗೈತಿ ನನ್ನ ಮಗಂಗೆ. ಈ ನನ್ನ ಮಗ ಒಂದು ಸರಿಯಾಗಿ ಒಂದು ಗತಿ ಕಾಣಿಸ್ಬೇಕು ನೋಡಿ ಅವನಿಗೆ.
ಯಾಕೋ ಹಂಗ್ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ಯಾ? ಬಾ ಹೋಗೋಣ. ಇವ್ರನ್ನೇನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋ ಅಷ್ಟೇನು ದೊಡ್ಡ ಮನುಷ್ಯರಲ್ಲ. ಸರಿ ಸರಿ ಬಾ ಹೋಗೋಣ ಬಾ. ಅಂಕಲ್ ನೀವು ನನಗೆ ಗೊತ್ತಾಯ್ತು, ನೀವು ನನಗೆ ಗೊತ್ತು. ಇದ್ಯಾವುದು ಹುಡುಗಿ? ಅಂಕಲ್ ನಾನು ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಂಕಲ್, ನಿಮ್ಮನ್ನ ನಾನು ಮರ್ತೇ ಹೋಯ್ತಿದ್ದೀನಲ್ಲ ಅಂಕಲ್. ಲೇ ಅಮ್ಮು, ಎಲ್ಲಿ ನೋಡಿರ್ತೀಯ? ಎಲ್ಲಿ ನೋಡಿರ್ತೀಯ ಹೇಳು? ಬಾ ಸುಮ್ಕೇನೆ ಇಲ್ಲಿ. ಇಲ್ಲ ಕಣಮ್ಮ, ಈ ಅಂಕಲ್ ನಾನು ಎಲ್ಲ ನೋಡಿದೀನಿ ಕಣಮ್ಮ, ಎಲ್ಲೋ ನೋಡಿದೀನಿ ಅಂಕಲ್. ನೀವು 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 ಅದು ನನ್ನ ತಾನೇ? ನನ್ನ ಇನ್ನು ಎಲ್ಲಿ ನೋಡಿರ್ತೀಯ? ನಿಮ್ಮೂರಲ್ಲಿ ನೋಡಿರ್ತೀಯ? ನೀನೇನು ನನಗೆ ಗೊತ್ತಿಲ್ವಾ? ಮರ್ತೇ ಹೋಗ್ಬಿಟ್ಟಿದೆ. ನಿನ್ನ ಪೊದ್ದು ಅವ್ರ ಮಗಳು ತಾನೇ? ಅವತ್ತು ಹಳ್ಳಿಗೆ ಬಂದಾಗ ನನ್ನ ಜೊತೆ ಎಲ್ಲ ತಿನ್ನೋದೆಲ್ಲ ಕುಡ್ಸ್ಕೊಂಡು ಆಟ ಆಡ್ದಲ್ಲ, ನೀನು ಅವತ್ತು ನನ್ನ ನೋಡಿದ್ಯಾ? ನೀವು ಗೊತ್ತು, ಈ ಪಕ್ಕದಾಗಿರೋ ಅಂಕಲ್ ನನಗೆ ಗೊತ್ತು. ಈ ಅಂಕಲ್ ನನ್ನ ನೋಡಿದೀನಿ. ಈ ಅಂಕಲ್ ಒಂದೇನೋ ಮಾಡಿತ್ತು ನಮ್ಗೆ. ಅಯ್ಯೋ ನನಗೆ ಗೊತ್ತಿಲ್ಲಪ್ಪ ಯಾರು ಅಂತ. ಸುಳ್ಳು ಹೇಳ್ತೀಯಾ? ನಾನು ನೋಡಿದೀನಿ ನಿನ್ನ, ನಾನು ನೋಡಿದೀನಿ. ಪುಟ್ಟಿ ಅವರೆಲ್ಲಗೋ ಹೊರಟವ್ರೆ, ಮುಚ್ಕೊಂಡ್ ಬಾ ಅಂದ್ರೆ ಗೊತ್ತಿರ್ಬೇಕಿಲ್ಲಿ. ಹೋಗೋರ್ನೆಲ್ಲ ಅಡ್ಡ ಹಾಕ್ಬಾರ್ದು ನೀನು. ಬಾ ಸುಮ್ಕೇನಿಯ. ಅದಕ್ಕೆ ಹೇಳಿದ್ದಿನ ಬೆಂಗಳೂರು ನನ್ ಕರ್ಕ ಬರಕಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಕೇಳೋದೇ ಇಲ್ಲ. ಬಾರೆ ಈ ಕಡೆ ಬಾರೆ. ಅವನು ಎಲ್ಲೇ ನೋಡಕ್ ಹೋಯ್ತೀಯ ನೀನು? ಬಾ ಇಲ್ಲಿ. ಸರಿ ಬಾರು ಹೋಗೋಣ ಹೊರಗಡೆ. ಲೇ ಪುಟ್ಟಿ, ಅಕ್ಕ ಸ್ವಲ್ಪ ಯಾಮರಿದ್ರು ಇವಳು ನನ್ನ ಸಂಸಾರನೇ ಹಾಳು ಮಾಡ್ಬಿಡೋಳು ನಿನ್ನ ಮಗಳು. ಲೇ ಪುಟ್ಟಿ, ಸುಮ್ಮನೆ ಇರೋದೇ ಇಲ್ಲ. ನಾನು ಅದಕ್ಕೆ ಹೇಳ್ದೆ, ನಾನು ಬರಲ್ಲ ಸರೋಜಿ ಅಂತಂದ್ರೆ ಕೇಳೋದೇ ಇಲ್ಲ ನೀವಂತೂ. ಅಯ್ಯೇ ಅಂಕಲ್ ಯಾರು ಅಂತ ನನಗೆ ಗೊತ್ತಾಯ್ತು. ಅಮ್ಮ ಅವತ್ತು ದೈವದ ಮನೆಗೆ ನಮ್ಮನ್ನೆಲ್ಲ ಕೂಡಾಕ್ಬಿಟ್ಟಿದ್ರಲ್ಲ, ಈ ಅಂಕಲ್ ತಾನೇ ನಮ್ಮನ್ನೆಲ್ಲ ದೈವದ ಮನೆ ಕೂಡಾಕ್ಬಿಟ್ಟು ರಚ್ಚು ಹಾಕೊಂಡು ಏನೇನೋ ಬೈದ್ಬಿಟ್ಟು ಏನೇನೋ ಮಾಡ್ತಲ್ಲ. ನಂಗೆ ಈಗ ಗೊತ್ತಾಯ್ತು. ಇದೇ ಅಂಕಲ್ ಅವತ್ತೆಲ್ಲ ಹಂಗ್ ಮಾಡಿದ್ದು ಅಲ್ವೇನಮ್ಮ? ನನಗೆ ಗೊತ್ತಾಯ್ತು, ಈಗ ಹೇಳ್ತೀನಿ ನೋಡು. ಅಂಕಲ್ ಪುಟ್ಟಿ, ಈ ಕಡೆಯಿಂದ ನೋಡಿ ಊರಿಗೆ ಹೋಗೋಣ ನಡಿ. ನೀನ್ ಇವಾಗ ಏನ ಮಾತಾಡ್ಕೊಂಡು ಹಿಂಗೆ ನಿಂತ್ಕೊಂಡೆ ಅಂದ್ರೆ ವಾಪಸ್ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ನಿನ್ನ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಂಗಿದ್ರೆ ಇಲ್ಲಿ ಬಿದ್ದಿರೋ, ಇಲ್ಲ ಅಂದ್ರೆ ನೋಡಿ ಹೋಗೋಣ. ಅಲ್ಲ ಕಣಮ್ಮ, ಆ ಅಂಕಲ್ ಅವತ್ತು ದೆಯ್ಯದ ಮನೆಗೆ ನಾವು ನೋಡಿದ್ವಲ್ಲಮ್ಮ, ನಿಂಗೆ ಒಪ್ಪಿಲ್ವಾ? ನಿನ್ನ ಮಗಳು ಬಿಡೆ, ನಿನ್ನ ಮಗಳು. ಅಯ್ಯೋ ದೇವ್ರೆ. ಹೋಗಿ ರೊಚ್ಚೋಕ್ಕನ ಜೊತೆ ಹೋಗು. ರೊಚ್ಚೋಕ್ಕ ನಿಂಗೆ ಚಾಕ್ಲೇಟ್ ಕೊಡ್ತದೆ, ಚಾಕ್ಲೇಟ್ ತಿನ್ಕೊಂಡು ಓಡಾಡ್ಕೊಂಬಿಟ್ಟು ಬಾ. ಹೋಗೋಗಿ ಸುಮ್ಕೆ ಏನಿಯ. ಹಂಗೆಲ್ಲ ಅವ್ರು ಗೊತ್ತು ಇವ್ರು ಗೊತ್ತು ಅನ್ಬಾರ್ದು. ಒಂದೇ ಥರ ನೀನಿಯ 4-5 ಜನ ಇರ್ತಾರ ಮಗಳೇ, ನಿನ್ಗೆ ಗೊತ್ತಾಗಕ್ಕಿಲ್ಲ ನೋಡು. ನೀನು ಹಿಂಗೆ ಆಡ್ತಾ ಇದ್ರೆ ನೀನು ಕಳೆದೋಗ್ಬಿಟ್ಟು ದೊಡ್ಡ ಬೆಂಗಳೂರಾಗೆ ಆಮೇಕಿಂದ ಯಾರೋ ಇನ್ನೊಂಥರ ನಮ್ಮ ಕೈಗೆ ಸಿಕ್ಬಿಡ್ತಾರೆ ಅಷ್ಟೇ ಏನಿಯ. ಇಂಥ ಅಂಕಲ್ ಅವರನ್ನೇ ಸುಮಾರು ಜನ ಶಾನೆ ಜನ ಇರ್ತಾರೆ, ಸರಿನಾ? ಆವಾಗ ನಿನ್ಗೆ ಕನ್ಫ್ಯೂಸ್ ಆಗಿರ್ತದೆ ಅಷ್ಟೇ ನೀನಿಯ. ಹೌದೇನಮ್ಮ, ಒಂದೇ ಥರ ಇರ್ತಾರಾ? ಹ್ಞೂ ಮಗಳೇ, ಒಂದೇ ಥರ ಇರ್ತಾರೆ. ಸರಿ ಕಣಮ್ಮ, ಆಯ್ತು ಕಣಮ್ಮ. ಹಂಗಾರೆ ಈ ಅಂಕಲ್ ಬೇರೆ, ಅವತ್ತು ದೈವದ ಮನೆಗೆ ನಮ್ಮನ್ನ ಕೂಡಾಕಿದ್ರಲ್ಲ ಆ ಅಂಕಲ್ ಬೇರೆನಾ? ಆ ಅಂಕಲ್ ಬೇರೆ, ಈ ಅಂಕಲ್ ಬೇರೆ. ಸರಿ ಕಣಮ್ಮ, ಆಯ್ತು ಗೊತ್ತಾಯ್ತು. ಇವಾಗ ನಂಗೆ ಗೊತ್ತಾಯ್ತು. ಲೇ ಕರ್ಕೊಂಡು ಹೋಗಿ ಅವಳನ್ನ. ನನಗಂತೂ ಒಂದು ಕ್ಷಣ ಪದಿ ಜೀವ ಏನಿಯ ಡಲ್ ಅಂದ್ಬಿಟ್ಟಿತ್ತು ನನಗಂತೂ. ಯಪ್ಪ ಶಿವನಿ, ನಿನ್ನ ಮಗಳು ಎಲ್ಲಿಗೆ ಗೆಪ್ತಿ ಬಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ನನ್ನ ಮಗಳನ್ನ ಬೀದಿಗೆ ತಂದ್ಬಿಡ್ತಾಳೋ ಅಂತ ಕೈಕಾಲೆಲ್ಲ ನಡ್ಗೋಗ್ಬಿಟ್ಟಿದ್ವು ನನಗಂತೂ. ಯಪ್ಪ ಸದ್ಯ ನಿನ್ನ ಮಗಳಿಗೆ ಅವನಿದ್ದಾಗ ನೆನಪು ಬರಲಿಲ್ವಲ್ಲ, ಆಮೇಕಿಂದ ನೆನಪು ಬಂತಲ್ಲ, ಅದೇ ನಿನಗೆ ನಮ್ಮ ಪುಣ್ಯ. ನನಗೆ ಬಿಡು ಆ ಕತೆ ಬಿಡು. ಅಲ್ಲ ಏನೋ ಸಮಸ್ಯೆ ಐತೆ ಅನ್ನಿಸ್ತದೆ ನಿನ್ನ ಮಗಳು ನಿನ್ನ ಒಳಿಯನ ಮಧ್ಯೆ. ಅಲ್ಲ ಅವಳು ಊರಿಂದ ಬಂದ್ರೂ ಮಕ್ಕಗೊಟ್ಟು ಮಾತಾಡಿಸ್ತಿದ್ದಂಗೆ ಹೊಂಟ್ಬಿಟ್ಟವನಲ್ಲ ನಿನ್ನ ಒಳಿಯ. ಎಲ್ಲ ಹೋಯ್ತೀನಿ ಅಂತ ಫ್ರೆಂಡ್ ಜೊತೆ. ಏನೋನೇ ನಂಗೂ ಅರ್ಥ ಆಯ್ತಿಲ್ಲ, ಏನೇನು ನಡೀತಾ ಇತ್ತೋ ಏನೋ. ಏನಾರು ತಪ್ಪು ಮಾಡ್ಬಿಟ್ನೇನೆ, ಇಷ್ಟ ಇಲ್ದಿರ ಮದುವೆ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟ ಅಂತ ಅನ್ನಿಸ್ತೈತೆ. ಯಾರಿಗಿಷ್ಟ ಇರಲಿಲ್ಲ ಮದುವೆ ಆಗೋದು? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡು. ನನ್ನ ಒಳಿಯ ಇಷ್ಟ ಇಲ್ಲ ಅಂತ ಎಲ್ಲನೂ ಯೋಳಿ ಮಾಡಿ ಎಲ್ಲ ಕಳಿಸ್ದ. ನಾನೇ ಅರ್ಥ ಮಾಡ್ಕೊಂಡಿದ್ದಂಗೆ ಮದುವೆ ಮಾಡಿಕೊಟ್ಬಿಟ್ಟೆ. ಏನಾರು ತಪ್ಪು ಮಾಡ್ಬಿಟ್ನಾ ಪದ್ದಿ? ಏನು ಇಷ್ಟ ಇಲ್ಲ ಅಂತ ಹೇಳಿದ್ರು ಮದುವೆ ಮಾಡ್ಬಿಟ್ಟ? ಈಗ ಇದನ್ನ ಸರ್ ಮಾಡಕ್ಕೆ ನಾನು ಕರ್ಕೊಂಬಂದಿದ್ದೀಯೇನೆ ನೀನು? ಅದು ನಮ್ಮ ಅಣ್ಣನ ಮಗ ಅಲ್ವಾ ಸರೋಯ್ತಾನೆ ಅಂತ. ಅಯ್ಯೋ ಲೇ ಸರೋಜಿ, ಇದೊಂದು ಕಿತ್ತ ಏನಾರ ಸಹಾಯ ಮಾಡಿ, ಇದೊಂದು ಕಿತ್ತ